सर्वेभ्यः मम नमस्काराः। सुप्रभातम्। अद्य रघुवंशमहाकाव्ये पञ्चमे सर्गे 51तमं श्लोकं पश्यामः। स विद्यमात्रः किल नागरूपमुत्सृज्य तद्विस्मितसैन्यदृष्टः स्फुरत्प्रभामण्डलमध्यवर्ती कान्तं वपुर्व्योमचरं प्रपेदे। इदानीं प्रतिपदार्थं पश्यामः। सः गजः विद्धमात्रं ताडितमात्रं किल आश्चर्यं प्रकटयति नागरूपम् उत्सृज्य गजरूपम् उत्सृज्य तद्विस्मितसैन्यदृष्टः विस्मिताः सैनिकाः पश्यन्तः आसन्। स्फुरत्प्रभामण्डलमध्यवर्ति स्फुरत्प्रभामण्डलमध्ये स्थितः कान्तं कान्तियुतं वपुः शरीरयुक्तं व्योमचरं प्रपेदे। व्योम इत्युक्ते आकाशम् आकाशः आकाशे चरं प्राप। इदानीम् अन्वयं पश्यामः। स विद्यमात्रः किल नागरूपम् उत्सृज्य तद्विस्मितसैन्यदृष्टः स्फुरत्प्रभामण्डलमध्यवर्ती कान्तं व्योमचरं वपुः प्रपेदे। इदानीं तात्पर्यं पश्यामः। अजः गजं हन्तुं न उद्युक्तः केवल धावन्तं तं निवारितुं चापप्रयोगं कृतवान्। ईषदेव चापम् आकृष्य ताडितवान्। परन्तु विद्यमात्रं गजः गजरूपम् उत्सृज्य कान्तयुतं शरीरयुक्तम् आकाशसरस्य वपुं प्राप्तवान्। स्फुरत्प्रभामण्डलमध्ये आसीत्। सम्पूर्णतया सर्वे सैनिकाः विस्मितवन्तः तत्र एव पश्यन्तः आसन्। सर्वेभ्यः पुनः मम नमस्कारः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೆಯ ಸರ್ಗದ 51ನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ಅಜನ ಸೈನ್ಯವು ನರ್ಮದಾ ನದಿಯ ತೀರದಲ್ಲಿ ಬೀಡುಬಿಟ್ಟಿತ್ತು. ಪ್ರಾಯಶಃ ಮಾರನೆಯ ದಿನ ನರ್ಮದಾ ನದಿಯಲ್ಲಿ ಒಂದು ಬೃಹತ್ ಗಾತ್ರದ ಪರ್ವತ ಸದೃಶವಾದಂತಹ ಒಂದು ಆನೆ ನೀರಿನ ಒಳಗಡೆ ಹೋಗ್ಬಿಟ್ಟಿತ್ತು. ಅದು ಮದ ಬಂದಂತಹ ಆನೆ. ಮದ ಜಲದ ಆಸೆಗೆ ನೀರಿನ ಮೇಲ್ಗಡೆಗೆ ದುಂಬಿಗಳು ಸುತ್ತುವರಿತಾ ಇದ್ದಂತೆ. ಅಂತಹ ಆನೆ ದಡದ ಕಡೆಗೆ ಬರಲು ಪ್ರಾರಂಭ ಮಾಡಿತು. ಅಲ್ಲಿರುವಂತಹ ಜಲಸಸ್ಯಗಳನ್ನೆಲ್ಲ ಎದೆಯಿಂದ ಕರ್ಷನ್ ಅಂತಂದರೆ ಕತ್ತರಿಸಿಕೊಂಡು ತಳ್ಕೊಂಡು ನೂಕ್ಕೊಂಡು ಬರೋಕ್ಕೆ ಶುರು ಮಾಡ್ತು. ನರ್ಮದಾ ನದಿಯ ಅಲೆಗಳನ್ನು ಕತ್ತರಿಸಿಕೊಂಡು ಬರ್ತಾ ಇತ್ತು. ಹಾಗೆಯೇ ಅದು ಬೃಹತ್ ಗಾತ್ರದ ಆನೆಯಾಗಿದ್ದರಿಂದ ಅದೂ ಕೂಡ ತರಂಗಗಳನ್ನು ಸೃಷ್ಟಿ ಮಾಡಿ, ತರಂಗಗಳು ಮೊದಲು ಬಂದವು, ಆನೆಯು ಆನಂತರ ಬಂದಿತು ಅಂತ ಹೇಳ್ತಾ ಇದ್ದೇವೆ. ಸೊಂಡಿಲನ್ನು ಹಿಂದಕ್ಕೆ ಮುಂದಕ್ಕೆ ಎಡಕ್ಕೆ ಬಲಕ್ಕೆ ಮಡಚುತ್ತಾ ಚಾಚುತ್ತಾ ಶಬ್ದವನ್ನು ಜೋರಾಗಿ ಮಾಡುತ್ತಾ ಆನೆಯು ಬಂದು ದಡವನ್ನು ಸೇರಿತು. ಅದು ಸಂಪೂರ್ಣವಾಗಿ ಮದ ಬಂದಂತಹ ಆನೆ. ಕ್ಷಣಕಾಲ ಮದ ಜಲಸ್ರಾವವು ನಿಂತಿತ್ತು. ನೀರಿನ ಒಳಗಡೆ ಗೆದ್ದಿದ್ದರಿಂದ ಈಗ ಸೈನ್ಯದ ಆನೆಗಳನ್ನು ನೋಡಿದ್ದರಿಂದ ಆ ಮದ ಜಲವು ಮತ್ತೆ ಸುರಿಯೋದಕ್ಕೆ ಪ್ರಾರಂಭ ಆಯಿತು. ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸುರಿಯೋದಕ್ಕೆ ಪ್ರಾರಂಭವಾಯಿತು. ಸಪ್ತಚ್ಛದ ಎಂಬ ಒಂದು ಮರದ ಹಾಲಿನ ಹಾಗೆ ಅದು ತುಂಬ ಕೆಟ್ಟ ವಾಸನೆಯನ್ನು ಹೊಂದಿತ್ತು. ಆ ಕೆಟ್ಟ ವಾಸನೆಯನ್ನು ತಡೆಯೋಕ್ಕಾಗದಲೇ ಸೈನ್ಯದಲ್ಲಿದ್ದಂತಹ ಸಾಕು ಆನೆಗಳು ಸೈನಿಕರು ಬಹಳಷ್ಟು ಪ್ರಯತ್ನಪಟ್ಟಾಗ್ಯೂ ಕೂಡ ತಪ್ಪಿಸಿಕೊಂಡು ಅವರ ಸೈನಿಕರ ಆದೇಶವನ್ನು ಧಿಕ್ಕರಿಸಿ ಓಡಿ ಹೋಗ್ಬಿಟ್ಟುವಂತೆ. ಮತ್ತು ಸೈನ್ಯದಲ್ಲಿದ್ದಂತಹ ಕುದುರೆಗಳು ಕಟ್ಟಿ ಹಾಕಿರುವಂತಹ ಹಗ್ಗಗಳನ್ನು ಕಿತ್ತುಕೊಂಡು, ಅಂದರೆ ರಥಗಳಿಗೆ ಕಟ್ಟಿದ್ರು ಬಹುಶಃ, ಕಿತ್ತುಕೊಂಡು ಪಲಾಯನ ಮಾಡಿಬಿಟ್ವಂತೆ. ಮತ್ತು ರಥದ ಅಕ್ಷವು ಮುರಿದು ಅದು ಬಿದ್ದೋದ್ವು, ರಥಗಳು ಬಿದ್ದೋದ್ವು. ಸೈನ್ಯದಲ್ಲಿ ಶಿಬಿರದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಸೈನಿಕರು ಅಲ್ಲಿರುವಂತಹ ಸ್ತ್ರೀಯರನ್ನು ರಕ್ಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಜನು ನೋಡ್ದ, ಆನೆ ಧಾವಿಸಿ ಬರ್ತಾ ಇದೆ. ಈಗ ಅದನ್ನು ಏನಾರ ಮಾಡಿ ತಡಿಬೇಕು. ಅವನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವನು. ಅವನಿಗೆ ಗೊತ್ತಿತ್ತು ಈ ಕಾಡಿನ ಆನೆಯನ್ನು ಸಾಯಿಸಬಾರದು, ಅದು ಶಾಸ್ತ್ರಸಮ್ಮತಿ ಇಲ್ಲ ಅಂತ.
ಹಾಗಾಗಿ ಏನು ಮಾಡ್ದ, ಅವನಿಗೆ ಕಾಡಿನ ಆನೆಯನ್ನು ಸಾಯಿಸುವ ಉದ್ದೇಶ ಇರಲಿಲ್ಲ, ಹತ್ಯೆ ಮಾಡೋ ಉದ್ದೇಶ ಇರಲಿಲ್ಲ. ಆದರೆ ಈಗ ಧ್ವಂಸ ಮಾಡ್ತಾ ಇರುವಂತಹ ಆನೆಯನ್ನು ತಡಿಬೇಕು, ಓಡಿಸ್ಬೇಕು. ಅದಕ್ಕೆ ಏನು ಬೇಕೋ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಒಂದು ಲೋಹದ ಬಾಣವನ್ನು ಬಿಲ್ಲಿಗೆ ಹೂಡಿ ಈಶದಾಕೃಷ್ಯ ಅಂತಂದರೆ ಸ್ವಲ್ಪನೇ, ಎಷ್ಟು ಬೇಕೋ ಅಷ್ಟು, ಅಂದರೆ ಆನೆಗೆ ಏಟಾಗಬೇಕು ಆದರೆ ಸಾಯಬಾರ್ದು, ಅಷ್ಟು ಮಾತ್ರ ಹಗ್ಗವನ್ನು ಎಳೆದು ಬಿಟ್ಟಿದ್ದಾನೆ. ಆ ಬಾಣ ಹೋಗಿ ಆನೆಯ ಹಣೆಗೆ ತಾಕಿದ ತಕ್ಷಣ ಒಂದು ಆಶ್ಚರ್ಯಕರವಾದಂತಹ ಘಟನೆ ನಡೀತು. ಅಲ್ಲಿ ಆನೆಯ ರೂಪವನ್ನು ಕಳೆದುಕೊಂಡು ಒಬ್ಬ ಆಕಾಶಚರ, ವ್ಯೋಮಚರನ ಒಂದು ಶರೀರ ಅಲ್ಲಿ ಕಾಣಿತು. ಎಂತಹ ಶರೀರ ಅಂತಂದರೆ ಕಾಂತಿಯುತವಾದಂತಹ ಶರೀರ, ಮತ್ತು ಸ್ಫುರತ್ ಪ್ರಭಾಮಂಡಲ ಮಧ್ಯವರ್ತಿ, ಅಂದರೆ ಹೊಳೆಯುತ್ತಿರುವ ಒಂದು ಪ್ರಭಾಮಂಡಲದ ಒಳಗಡೆಗೆ ಕಾಂತಿಯುತ ಶರೀರವನ್ನು ಹೊಂದಿರುವಂತಹ ಒಬ್ಬ ವ್ಯೋಮಚರನು ಕಾಣಿಸ್ಕೊಂಡ. ಸೈನಿಕರೆಲ್ಲ ಆಶ್ಚರ್ಯದಿಂದ ನೋಡ್ತಾನೇ ಇದ್ದರು. ಏನಪ್ಪ, ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಆನೆ ರೂಪ ಹೋಯಿತು, ಒಂದು ಕಾಂತಿಯುತವಾದಂತಹ ಒಬ್ಬ ಆಕಾಶ ವ್ಯೋಮಚರನ ರೂಪವು ಅಲ್ಲಿ ಬಂತು. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಃ. ಶುಭ ದಿನಂ.